ಮಧ್ಯಾಹ್ನ 2 ಗಂಟೆ ಕರ್ನಾಟಕದ ಮಟ್ಟಿಗೆ ನಿರ್ಣಾಯಕ ಕ್ಷಣ. ಸತತ 3 ಬಾರಿ ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶ ನೀಡಿದ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಮತ್ತೆ ಕಾವೇರಿ ಸಂಬಂಧ ವಿಚಾರಣೆ ನಡೆಸಲಿದೆ. ಸೆಪ್ಟೆಂಬರ್ 20ರಂದು ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಮತ್ತು ನ್ಯಾಯಮೂರ್ತಿ ಉದಯ್ ಉಮೇಶ್ ಲಲಿತ್ ಪೀಠ ತಮಿಳುನಾಡಿಗೆ ಪ್ರತಿದಿನ 6,000 ಕ್ಯೂಸೆಕ್ ನೀರು ಬಿಡುವಂತೆ ಸೂಚಿಸಿತ್ತು. ಆದರೆ ನಮಗೆ ಕುಡಿಯುವ ನೀರಿಲ್ಲದ ಕಾರಣ ತಮಿಳುನಾಡಿಗೆ ನೀರು ಬಿಡುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ಎಂದು ವಾದಿಸಿರುವ ಕರ್ನಾಟಕ ನಿನ್ನೆಯೇ ಪೀಠದ ಮುಂದೆ ಮರು ಪರಿಶೀಲನಾ ಅರ್ಜಿ ಸಲ್ಲಿಸಿದೆ. ಕರ್ನಾಟಕದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯ ನೀರು ಬಿಡಬೇಕೆಂಬ ಆದೇಶವನ್ನ ಪಾಲನೆ ಮಾಡುವುದು ಅಸಾಧ್ಯವಾಗಲಿದೆ ಎಂದು ವಾದಿಸಿತ್ತು. ಅಲ್ಲದೆ ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ ಸದ್ಯ ಉಳಿದಿರುವ ನೀರನ್ನ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಸಿಕೊಳ್ಳಬೇಕೆಂದು ವಿಧಾನಮಂಡಲ ತನ್ನ ವಿಶೇಷ ಅಧಿವೇಶನದಲ್ಲಿ ಅಂಗೀಕರಿಸಿದ ನಿರ್ಣಯವನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಈ ಮೂಲಕ ಸೆಪ್ಟೆಂಬರ್ 20ರಂದು ನೀಡಿದ್ದ ಆದೇಶವನ್ನ ಮಾರ್ಪಾಡು ಮಾಡುವಂತೆ ನಿನ್ನೆ ಸಲ್ಲಿಸಿದಂತಹ ಮರು ಪರಿಶೀಲನಾ ಅರ್ಜಿಯಲ್ಲಿ ಮನವಿ ಮಾಡಿದೆ. ಆದರೆ ಕಾವೇರಿ ನೀರು ಬಿಡದೆ ಮರು ಪರಿಶೀಲನಾ ಅರ್ಜಿ ಸಲ್ಲಿಸಿರುವ ಕರ್ನಾಟಕದ ನಡೆಗೆ ಸುಪ್ರೀಂ ಕೋರ್ಟ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನಿನ್ನೆ ಕರ್ನಾಟಕ ಮರು ಪರಿಶೀಲನಾ ಅರ್ಜಿ ಸಲ್ಲಿಸಿದ ಬೆನ್ನಲ್ಲೇ ತಮಿಳುನಾಡು ತಕರಾರು ಅರ್ಜಿ ಸಲ್ಲಿಸಿದೆ. ಕರ್ನಾಟಕದ ನಿರ್ಧಾರದಿಂದ ಸುಪ್ರೀಂ ಕೋರ್ಟ್ನ ಘನತೆ ಗೌರವಕ್ಕೆ ಧಕ್ಕೆಯಾಗಿದೆ. ಕರ್ನಾಟಕ ತನಗೆ ತಾನೇ ನ್ಯಾಯ ತೀರ್ಮಾನ ಮಾಡ್ತಿದೆ ಎಂದು ನೆರೆ ರಾಜ್ಯ ಆಕ್ಷೇಪ ವ್ಯಕ್ತಪಡಿಸಿದೆ. ಸುಪ್ರೀಂ ಪೀಠ ನೀಡಿರುವಂತಹ ಆದೇಶವನ್ನ ಪಾಲನೆ ಮಾಡದೇ ಇರುವುದು ಘೋರ ಅಪರಾಧ. ನೀರು ಬಿಡದೆ ಕೋರ್ಟ್ ಆದೇಶಕ್ಕೆ ಒಳಪಟ್ಟಿದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಪಾಲಿಸಿಲ್ಲ. 1991ರಲ್ಲಿ ಅಂದು ಎಸ್ ಬಂಗಾರಪ್ಪ ಸರ್ಕಾರ ಹೊರಡಿಸಿದ್ದ ಸುಗ್ರೀವಾಜ್ಞೆ ಬಗ್ಗೆಯೂ ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತಹ ತಮಿಳುನಾಡು ಆಗ ಸುಪ್ರೀಂ ಕೋರ್ಟ್ ಕರ್ನಾಟಕಕ್ಕೆ ಹಾಕಿದ ಛೀಮಾರಿಯ ಬಗ್ಗೆಯೂ ಪ್ರಸ್ತಾಪಿಸಿದೆ. ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯಾಗದಂತೆ ಕರ್ನಾಟಕಕ್ಕೆ ನಿಮ್ಮ ಆದೇಶ ಪಾಲಿಸುವಂತೆ ಸೂಚನೆ ನೀಡಿ ಅಂತ ಕೋರ್ಟ್ಗೆ ಮನವಿ ಮಾಡಿದೆ. ಕರ್ನಾಟಕ ತನ್ನ ಹಿತಾಸಕ್ತಿಗಾಗಿ ಬೇರೆ ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ತರುತ್ತಿರುವುದು ಸರಿಯಲ್ಲ ಎಂದು ನ್ಯಾಯಮೂರ್ತಿ ದೀಪಕ್ ಮಿಶ್ರಾ, ನ್ಯಾಯಮೂರ್ತಿ ಉದಯ್ ಉಮೇಶ್ ಲಲಿತ್ ಪೀಠದ ಮುಂದೆ ತಕರಾರು ಎತ್ತಿದೆ. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂತದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ. ರಾಜ್ಯದಲ್ಲಿ ತಲೆದೋರಿರುವ ಕಾವೇರಿ ವಿವಾದ ಬಗೆಹರಿಸಲು ಪ್ರಧಾನಿ ಮೋದಿ ಪ್ರವೇಶಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಸಂಸದರು ಸಂಸತ್ ಭವನದ ಎದುರು ಪ್ರತಿಭಟನೆ ಮಾಡಿದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಆಸ್ಕರ್ ಫರ್ನಾಂಡಿಸ್, ಬಿಕೆ ಹರಿಪ್ರಸಾದ್, ಸಂಸದ ಮುನಿಯಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಸಂಸದರು ಪ್ರತಿಭಟನೆ ಮಾಡಿದರು. ಈ ವೇಳೆ ಪ್ರಧಾನಿ ಮೋದಿ ಕೂಡಲೇ ಕಾವೇರಿ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಆಗ್ರಹ ವ್ಯಕ್ತಪಡಿಸಿದರು. मोदी जी चुप्पी तोड़ो, मोदी जी चुप्पी तोड़ो, मोदी जी चुप्पी तोड़ो, मोदी जी कावेरी कावेरी हमारा है, कावेरी हमारा है, कावेरी हमारा। PM इंटीग्रेशन we want, 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 PM इंटीग्रेशन we want drinking water, 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 we want justice, we want justice, we want justice. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ 7 ಅರ್ಜಿಗಳ ವಿಚಾರಣೆ ನಡೆಯುತ್ತೆ. ಕರ್ನಾಟಕಕ್ಕೆ ನ್ಯಾಯ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಏನಾಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ.
ದಿವ್ಯ, ಇವತ್ತು ಮಧ್ಯಾಹ್ನ 2 ಗಂಟೆಗೆ ಸುಪ್ರೀಂ ಕೋರ್ಟ್ನ 3ನೇ ಹಾಲಲ್ಲಿ ದೀಪಕ್ ಮಿಶ್ರಾ ಮತ್ತೆ ಒಂದು ಉದಯ್ ಲಲಿತ್ ಅವರ ಒಂದು ಪೀಠದಲ್ಲಿ ಒಂದು ವಿಚಾರಣೆಗೆ ಬರುತ್ತೆ. ಅಂದ್ರೆ ಪ್ರಮುಖವಾಗಿ 7 ಅರ್ಜಿಗಳು ವಿಚಾರಣೆಗೆ ಬರ್ತವೆ. ಅದರಲ್ಲಿ ಸೆಪ್ಟೆಂಬರ್ 20ರಂದು ಏನು ಆದೇಶ ನೀಡಿತು ಆ ಒಂದು ಮುಂದುವರಿದ ವಿಚಾರಣೆ ಕೂಡ ನಡೆಯುತ್ತೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರದ ಮಾರ್ಪಾಡು ಅರ್ಜಿ, ಜೊತೆಗೆ ತಮಿಳುನಾಡು ಸರ್ಕಾರದ ಒಂದು ತಕರಾರು ಅರ್ಜಿ, ಅದರ ಜೊತೆಗೆ ಒಂದು ಕಾವೇರಿ ಗಲಭೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕರಣಗಳು ಕೂಡ ಈ ಒಂದು ವಿಚಾರಣೆ ವೇಳೆ ಒಂದು ವಿಚಾರಣೆಗೆ ಬರ್ತವೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಒಂದು ರಾಜ್ಯ ಸರ್ಕಾರ ಏನು ಸರ್ವಾನುಮತದ ನಿರ್ಣಯವನ್ನು ಕೈಗೊಂಡಿದೆ ಆ ಒಂದು ನಿರ್ಣಯದ ಬಗ್ಗೆ ಕೂಡ ಒಂದು ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ತಮಿಳುನಾಡು ನ್ಯಾಯಾಂಗನಿಂದನೇ ಅರ್ಜಿಯನ್ನು ಸಲ್ಲಿಸದೇ ಇದ್ರೂ ಕೂಡ ಒಂದು ತಕರಾರು ಅರ್ಜಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನ್ಯಾಯಾಂಗ ನಿಂದನೆಯನ್ನ ಮಾಡಿದೆ. ಮತ್ತೆ ಆ ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಪಾಲನೆ ಮಾಡದೇ ಇರೋದ್ರಿಂದ ಆ ಒಂದು ವಿಚಾರಣೆಯನ್ನು ಕೂಡ ಕೈಗೆತ್ತಿಕೊಳ್ಳಬಾರದು, ಮೊದಲು ಬಿಡೋದಕ್ಕೆ ಆದೇಶವನ್ನು ಕೊಡಬೇಕು ಅಂತ ಕೂಡ ಒಂದು ಮನವಿ ಮಾಡಿದೆ. ಹಾಗಾಗಿ ಎಲ್ಲಾ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಕೈಗೆತ್ತಿಕೊಂಡಾಗ ಯಾವ ಒಂದು ನಿರ್ಧಾರವನ್ನು ಪ್ರಕಟ ಮಾಡುತ್ತೆ, ಒಂದು ಯಾವ ಆದೇಶವನ್ನು ಕೂಡ ಕೊಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಸದ್ಯದ ಮಾಹಿತಿ ಪ್ರಕಾರ ಏನಾದರೂ ಸುಪ್ರೀಂ ಕೋರ್ಟ್ ಒಂದು ವೇಳೆ ರಾಜ್ಯ ಸರ್ಕಾರ ಒಂದು ಮೊದಲು ಆದೇಶವನ್ನು ಪಾಲನೆ ಮಾಡಿ ಬನ್ನಿ, ಆ ಬಳಿಕ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳೋಣ ಅಂತಲೂ ಕೂಡ ಹೇಳುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ನಿರ್ಧಾರ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ, ತಮಿಳುನಾಡು ತನ್ನ ತಕರಾರು ಅರ್ಜಿಯಲ್ಲಿ 1991ರ ವಿಚಾರವನ್ನ ಅಂದ್ರೆ ಎಸ್ ಬಂಗಾರಪ್ಪರವರು ನೀರ್ ಬಿಡಲ್ಲ ಅಂತ ಹೇಳಿದ್ರು. ಆದ್ರೆ ನೆಕ್ಸ್ಟ್ ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಮತ್ತೆ ನೀರ್ ಬಿಡಬೇಕಾಯಿತು. ಅದೇ ರೀತಿಯಾಗಿ ಈಗಲೂ ಕೂಡ ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂಥ ಎಲ್ಲಾ ಮಾಹಿತಿಗಳನ್ನ ನೀಡಿದೆ. ಆದ್ರೆ 1991ರಲ್ಲಿ ಇದ್ದಂತಹ ಪರಿಸ್ಥಿತಿನೇ ಬೇರೆ, ಈಗಿರ್ತಕ್ಕಂತಹ ಪರಿಸ್ಥಿತಿನೇ ಬೇರೆ. ಈ ಎಲ್ಲಾ ವಿಚಾರವಾಗಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಈಗ ಆಲ್ರೆಡಿ ಸಬ್ಮಿಟ್ ಮಾಡಿದೆ ಸರ್ಕಾರ? ದಿವ್ಯ, ಈಗಾಗಲೇ ಇವತ್ತು ವಾದ ಮಂಡನೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಎಲ್ಲವನ್ನು ಕೂಡ ಸವಿವರವಾಗಿ ಹೇಳೋದಕ್ಕೆ ಪ್ರಯತ್ನ ಪಡುತ್ತೆ. ಅಂದ್ರೆ ಈಗಾಗಲೇ ತಮಿಳುನಾಡು ಮೆಟ್ಟೂರು ಡ್ಯಾಂನಲ್ಲಿ ಸುಮಾರು 52.3 TMC ಅಷ್ಟು ನೀರು ಈಗಾಗಲೇ ಮೆಟ್ಟೂರು ಡ್ಯಾಂನಲ್ಲಿ ಸಂಗ್ರಹ ಆಗಿದೆ. ಅದ್ರ ಜೊತೆಗೆ ಈಗಾಗಲೇ 50 TMC ಅಷ್ಟು ನೀರನ್ನು ಕೂಡ ಬಳಕೆಗೆ ಅವಕಾಶ ಇದೆ. ಅದರಲ್ಲಿ ಈಗಾಗಲೇ 2 TMC ಅಷ್ಟು ನೀರನ್ನು ಕೂಡ ಸಾಂಬಾ ಬೆಳೆಗೆ ಒಂದು ತಮಿಳುನಾಡು ಸರ್ಕಾರ ಬಳಸಿಕೊಳ್ತಾ ಇದೆ. ಹಾಗಾಗಿ 48 TMC ನೀರು ಉಳಿಯುತ್ತೆ. ಅದು ಜನವರಿ ಅಂತ್ಯದವರೆಗೂ ಕೂಡ ಆಗುತ್ತೆ. ಹಾಗಾಗಿ ಜನವರಿಯ ತನಕ ಕೂಡ ನೀರು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಷ್ಟೆಲ್ಲ ನೀರು ಬಿಟ್ಟಿದೀವಿ ಅನ್ನೋದನ್ನು ಕೂಡ ಮಾಪನ ಮಾಡಬೇಕಾದ್ರೆ ಅದನ್ನ ಜನವರಿ ಅಂತ್ಯಕ್ಕೆ ನೀವು ಮಾಪನ ಮಾಡಬೇಕು ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹೇಳೋದಿದೆ. ಹಾಗಾಗಿ ಎಲ್ಲಾ ವಾದಗಳು ಕೂಡ ಸಮರ್ಥವಾಗಿ ಮಂಡಿಸೋದಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. ಆದ್ರೆ ಸುಪ್ರೀಂ ಕೋರ್ಟ್ ಏನಾದರೂ ತನ್ನ ಆದೇಶವನ್ನ ಪಾಲನೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಅನ್ನೋದನ್ನು ಕೂಡ ಮುಂದಿಟ್ಕೊಂಡು ಏನಾದರೂ ಆದೇಶವನ್ನು ಕೊಡೋದೇ ಆದ್ರೆ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸಂಕಷ್ಟ ತಪ್ಪಿದ್ದಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಒಂದು ಸುಪ್ರೀಂ ಕೋರ್ಟ್ನ ಅಂಗಳದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಪಂಜಾಬ್ ಮತ್ತು ಕೇರಳ ಒಂದು ಇದೇ ರೀತಿಯ ವಿಧಾನಸಭೆಯಲ್ಲೂ ಕೂಡ ಸರ್ವಾನುಮತದ ನಿರ್ಣಯವನ್ನು ತೆಗೆದುಕೊಂಡಿದ್ದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ರದ್ದುಪಡಿಸಿತ್ತು. ಆದರೆ ಆ ಎರಡು ಒಂದು ರಾಜ್ಯಗಳು ತೆಗೆದುಕೊಂಡಂತಹ ಒಂದು ಸರ್ವಾನುಮತದ ನಿರ್ಣಯ ಇತ್ತು, ಅದು ಕೇವಲ ಯೋಜನೆಗಳಿಗೆ ಸಂಬಂಧಪಟ್ಟಂತಾಗಿತ್ತು. ಆದರೆ ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ನಿರ್ಣಯ ಕುಡಿಯೋ ನೀರಿಗಾಗಿ ಮತ್ತೆ ರಾಜ್ಯದಲ್ಲಿ ಕೂಡ ಕುಡಿಯೋ ನೀರಿಗೆ ಸಾಕಷ್ಟು ಅಭಾವ ಇರೋದ್ರಿಂದ ಕುಡಿಯೋ ನೀರಿಗಾಗಿ ಒಂದು ಸರ್ವಾನುಮತದ ನಿರ್ಣಯವನ್ನು ಕೂಡ ತೆಗೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಇದೆಲ್ಲವನ್ನು ಕೂಡ ವಿಚಾರಣೆ ನಡೆಸಿ ಯಾವ ತೀರ್ಪನ್ನು ಕೊಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ದಿವ್ಯಾ. ಓಕೆ, ಇನ್ನು ಕಾಂಗ್ರೆಸ್ನ ಸಂಸದರು ಕೂಡ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮೋದಿ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮೋದಿ ಅವ್ರಿಗೆ ರೀಚ್ ಆಗುತ್ತಾ? ಅವರು ಮಧ್ಯಪ್ರವೇಶ ಮಾಡಬಹುದಾ? ಇವತ್ತಿನ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನೋದ್ರ ನಂತರದ ಸ್ಟೆಪ್ ಇದು. ಆದ್ರೆ ಮೋದಿ ಅವರ ಮಧ್ಯಪ್ರವೇಶ ಅನಿವಾರ್ಯತೆ ಕಾಣಬಹುದು ಅಂತ ಅನ್ಸುತ್ತಲ್ವಾ ರವೀಶ್? ದಿವ್ಯ, ನಿಜಕ್ಕೂ ಕೂಡ ಇಷ್ಟೆಲ್ಲ ಆದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇದುವರೆಗೂ ಕೂಡ ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡದೇ ಇರೋದು ಮತ್ತೆ ತುಟಿಯನ್ನು ಕೂಡ ಬಿಚ್ಚದೇ ಇರೋದು ಕೂಡ ಕಾಂಗ್ರೆಸ್ನ ಒಂದು ಸಂಸದರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಇವತ್ತು ಒಂದು ಸಂಸತ್ನ ಗಾಂಧಿ ಪ್ರತಿಮೆ ಒಂದು ಬಳಿ ಒಂದು ಪ್ರತಿಭಟನೆಯನ್ನು ನಡೆಸಿದಂತಹ ಸಂಸದರು ಮೋದಿ ಮಧ್ಯಪ್ರವೇಶಕ್ಕೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಒಂದು ಆಗ್ರಹಿಸಿದ್ರು. ಅಂದ್ರೆ ಕೂಡಲೇ ನರೇಂದ್ರ ಮೋದಿ ಅವರು ಒಂದು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತಲೂ ಕೂಡ ಈಗಾಗಲೇ ಸಂಸತ್ ಸದಸ್ಯರು ಈಗಾಗಲೇ ಆಗ್ರಹಿಸಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ಮನವಿ ಮಾಡಿಕೊಂಡಿದೆ. ಅಂದ್ರೆ ಕೇಂದ್ರ ಸರ್ಕಾರ ಆಕ್ಷೇಪಣಾ ಅರ್ಜಿಯನ್ನು ಸಲ್ಲಿಸಬೇಕು, ಕಾವೇರಿ ನೀರು ನಿರ್ವಹಣಾ ಮಂಡಳಿ ವಿಚಾರದಲ್ಲೂ ಕೂಡ ಆಕ್ಷೇಪಣಾ ಅರ್ಜಿಯನ್ನು ಸಲ್ಲಿಸಬೇಕು ಅಂತ. ಆದ್ರೆ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿಲ್ಲ. ಈ ಬಗ್ಗೆ ಏನನ್ನೂ ಕೂಡ ಮುಂದಿನ ಆಗುವಂತಹ ಕಾನೂನು ಇದ್ರ ಬಗ್ಗೆಯೂ ಕೂಡ ತುಟಿ ಬಿಚ್ಚಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಆಕ್ರೋಶವನ್ನು ವ್ಯಕ್ತ ಆಗ್ತಾ ಇದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈಗಾಗಲೇ ಮೋದಿ ಅವರ ಬಗ್ಗೆ ಆಶಾಭಾವನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅಂದ್ರೆ ಮೋದಿ ಅವರು ಮಧ್ಯಪ್ರವೇಶ ಮಾಡೋದೇ ಇಲ್ಲ ಅಂತ ಕೂಡ ಹೇಳಿಲ್ಲ. ಹಾಗಾಗಿ ಅವರು ಮಧ್ಯಪ್ರವೇಶ ಮಾಡ್ತಾರೆ ಅಂತ. ಹಾಗಾಗಿ ಮೋದಿ ಅವರು ಯಾವಾಗ ಮಧ್ಯಪ್ರವೇಶ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡದೇ ಇರೋದು ಕೂಡ ರಾಜ್ಯದ ಜನರ ಬಳಿ ಆಗಿರ್ಬೋದು ಮತ್ತೆ ಕಾಂಗ್ರೆಸ್ ಸಂಸದರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ದಿವ್ಯಾ. ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.